ಗ್ರೀನ್ಲ್ಯಾಂಡ್ ಅನ್ನ ಕೇಂದ್ರವಾಗಿಟ್ಕೊಂಡು ಈಗ ನಡೀತಾ ಇರುವಂತಹ ವಿದ್ಯಮಾನ ಕೇವಲ ರಾಜತಾಂತ್ರಿಕ ಜಗಳ ಅಥವಾ ವ್ಯಾಪಾರದ ಬಗೆಗಿನ ತಾತ್ಕಾಲಿಕ ಭಿನ್ನಾಭಿಪ್ರಾಯ ಅಲ್ಲ. ಇದು ಪಾಶ್ಚಿಮಾತ್ಯ ಶಕ್ತಿಯಲ್ಲೊಂದು ದೊಡ್ಡ ಬಿರುಕನ್ನ ತೋರಿಸಿದೆ. 1949ರಲ್ಲಿ ಉತ್ತರ ಅಟ್ಲಾಂಟಿಕ್ ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಮೊದಲ ಬಾರಿಗೆ ಈ ವಿಭಜನೆ ಕಾಣಿಸಿದೆ. ಫ್ರಾನ್ಸ್, ಜರ್ಮನಿ, ಯುಕೆ ಸೇರಿದ ಹಾಗೆ 8 ಯುರೋಪಿಯನ್ ರಾಷ್ಟ್ರಗಳು ಗ್ರೀನ್ಲ್ಯಾಂಡ್ನಲ್ಲಿ ಸೈನ್ಯವನ್ನ ನಿಯೋಜಿಸ್ತಾ ಇದ್ದು ಅವುಗಳದ್ದೇ ಮಿತ್ರ ಅಮೆರಿಕ ಎದುರಾಳಿ ಸ್ಥಾನದಲ್ಲಿ ನಿಂತಿದೆ. ಈಗ 80 ವರ್ಷಗಳ ಕಾಲ ಪಶ್ಚಿಮವನ್ನ ಆಧಾರವಾಗಿ ಇಟ್ಕೊಂಡಿದ್ದಂಥ ಒಪ್ಪಂದ ಈಗ ಬಿದ್ದು ಹೋಗಿದೆ. ಸಂಪನ್ಮೂಲಗಳನ್ನ ಬಿಟ್ಕೊಡಿ ಅಥವಾ ಆರ್ಥಿಕ ಮತ್ತೆ ಪ್ರಾದೇಶಿಕ ವಿನಾಶವನ್ನ ಎದುರಿಸಿ ಅಂತ ಅಮೆರಿಕ ಬೆದರಿಕೆ ತಂತ್ರವನ್ನ ಮುಂದೆ ಮಾಡಿರೋದ್ರಿಂದ ಹೀಗಾಗಿದೆ. ಅಲ್ಲಿಗೆ ಅಮೆರಿಕ ರಕ್ಷಕನಾಗುವಂತ ಮುಖವಾಡವನ್ನ ಕಳಚಿಟ್ಟು ತಾನು ಪರಭಕ್ಷಕ ಅಂತ ಘಂಟಾನುಘೋಷವಾಗಿ ಹೇಳಿದೆ. ಜಗತ್ತನ್ನ ಮುನ್ನಡೆಸುವಂತಹ ರಾಷ್ಟ್ರ ಅನ್ನುವಂಥ ನಿರೂಪಣೆಯೊಂದಿಗೆ ಅಮೆರಿಕ ಯಾವಾಗಲೂ ಅನುಕೂಲಕರವಾದಂಥ ಒಂದು ಜಾಗದಲ್ಲಿತ್ತು. ಆದರೆ ಟ್ರಂಪ್ ಸರ್ಕಾರದ ಈಗಿನ ಸಂದರ್ಭದಲ್ಲಿ ಅಮೆರಿಕದ ಆ ಮುಖವಾಡ ಕಳಚು ಬಿದ್ದಿದೆ. ಗ್ರೀನ್ಲ್ಯಾಂಡ್ ಅನ್ನು ಸ್ವಾಧೀನಪಡಿಸಿಕೊಳ್ಳುವ ಅಥವಾ ಖರೀದಿ ಮಾಡುವಂತಹ ನಡೆ ಅಮೆರಿಕದ ಅಸಲಿ ಮುಖ ಆಗಿದೆ. ಗ್ರೀನ್ಲ್ಯಾಂಡ್ನ ನಿಯಂತ್ರಣವನ್ನ ಪಡೆಯೋದಿಕ್ಕೆ ಅದು ರಾಷ್ಟ್ರೀಯ ಭದ್ರತೆಯ ವಿಚಾರವನ್ನ ಎತ್ತಿದೆ. ಹಾಗೆ ಇನ್ನೊಂದು ಕಡೆಗೆ ಗ್ರೀನ್ಲ್ಯಾಂಡ್ನ ನೈಸರ್ಗಿಕ ಸಂಪತ್ತಿನ ಮೇಲೆ ಕಣ್ಣು ಹಾಕುವ ಮೂಲಕ ತಾನು ಬಯಸುವಂತಹ ಸಂಪನ್ಮೂಲಗಳು ಇಲ್ಲದೆ ಇರುವವರಿಗೆ ಮಾತ್ರನೇ ಅವುಗಳಿಗೆ ಮಾನ್ಯತೆ ಅಂತ ಅಮೆರಿಕ ತನ್ನ ಮಿತ್ರ ರಾಷ್ಟ್ರಗಳಿಗೆ ಸ್ಪಷ್ಟವಾಗಿ ಸೂಚಿಸ್ತಾ ಇದೆ. ಒಂದು ವೇಳೆ ಆ ಸಂಪನ್ಮೂಲದ ಮೇಲೆ ತಾನು ಅಧಿಕಾರವನ್ನು ಸ್ಥಾಪಿಸದೆ ಹೋದ್ರೆ ಚೀನಾ ಅಥವಾ ರಷ್ಯಾದ ಪಾಲಾಗುತ್ತೆ ಅನ್ನೋದು ಅಮೆರಿಕದ ವಾದ ಆಗಿದೆ. ಇದಕ್ಕಾಗಿ ಅದು ಅಂತಾರಾಷ್ಟ್ರೀಯ ಕಾನೂನನ್ನ ಉಲ್ಲಂಘಿಸೋದಿಕ್ಕೂ ಕೂಡ ಹಿಂಜರಿಯೋದಿಲ್ಲ. ಅರೆ ಸ್ವಾಯತ್ತ ಪ್ರದೇಶ ಮತ್ತೆ ಸಾರ್ವಭೌಮ ಯುರೋಪಿಯನ್ ಪಾಲುದಾರ ಡೆನ್ಮಾರ್ಕ್ ಅನ್ನು ಕೂಡ ಅದು ಕಡೆಗಣಿಸುತ್ತೆ. ತಾನೇ ರೂಪಿಸಿದಂಥ ನಿಯಮಕ್ಕೆ ಈಗ ಸ್ವತಃ ಅದೇ ಕೊನೆ ಹಾಡ್ತಾ ಇದೆ. ಯಾಕಂದ್ರೆ ಆ ನಿಯಮಗಳು ಇನ್ನು ಮುಂದೆ ಲಾಭದಾಯಕ ಅಲ್ಲ ಅಂತ ಅಮೆರಿಕ ಭಾವಿಸಿದೆ. ಇಲ್ಲಿ ಅಮೆರಿಕ ಅಂತ ಅನ್ನೋದಕ್ಕಿಂತಾನು ಟ್ರಂಪ್ ಆ ರೀತಿ ಭಾವಿಸಿದ್ದಾರೆ. ಈ ಹಿಂದಿನ ಅಮೆರಿಕ ಅಧ್ಯಕ್ಷರು ಮಹಾ ಉದಾರವಾದಿಗಳೇನಾಗಿರ್ಲಿಲ್ಲ. ಆದ್ರೆ ಅವರು ಅಮೆರಿಕದ ಹಿತಾಸಕ್ತಿಯನ್ನ ಕಾಪಾಡ್ತಾನೆ ಹೊರಗೆ ಉದಾರವಾದಿಗಳ ಪ್ರಜಾಪ್ರಭುತ್ವವಾದಿಗಳ ಹಾಗೆ ಮಾತಾಡ್ತಾ ಇದ್ರು. ಆದ್ರೆ ಟ್ರಂಪ್ ಆ ರೀತಿ ಔಪಚಾರಿಕ ಮಾತುಗಳನ್ನ ಬಿಟ್ಟು ನೇರವಾಗಿ ವ್ಯಾಪಾರಕ್ಕೆ ಇಳಿದಿದ್ದಾರೆ. ನಮ್ಮ ಹಿತಾಸಕ್ತಿ ಲಾಭ ಮಾತ್ರ ಅಂತ ಅವರು ಘೋಷಿಸಿಬಿಟ್ಟಿದ್ದಾರೆ. ಜಗತ್ತು ಕಡೆಗಣಿಸಲಾಗದಂತಹ ನಿಧಿಯನ್ನ ಹೊಂದಿರುವಂತಹ ಗ್ರೀನ್ಲ್ಯಾಂಡ್ ಅನ್ನ ಅದೀಗ ತನ್ನದಾಗಿಸಿಕೊಳ್ಳೋದಿಕ್ಕೆ ಅಮೆರಿಕ ಬಯಸಿದೆ. ತಾಮ್ರ, ಗ್ರಾಫೈಟ್, ಟೈಟಾನಿಯಂ ಮತ್ತೆ ರೋಡಿಯಂನ ಬೃಹತ್ ನಿಕ್ಷೇಪಗಳು ಸೇರಿದಂತೆ 38 ಅಗತ್ಯ ಖನಿಜಗಳು ಗ್ರೀನ್ಲ್ಯಾಂಡ್ ಒಳಗೊಂಡಿರುವಂತಹ ಅತಿ ದೊಡ್ಡ ನಿಧಿಯಾಗಿದೆ. ಗ್ರೀನ್ಲ್ಯಾಂಡ್ ವಿಶ್ವದ ಅಪರೂಪದ ಭೂ ಅಂಶಗಳಲ್ಲಿ ಅಂದಾಜು 25% ಒಳಗೊಂಡಿದೆ. ಸೂಪರ್ ಕಂಡಕ್ಟರ್ ಚಿಪ್ಗಳಿಂದ ವಿದ್ಯುತ್ ವಾಹಕ ಬ್ಯಾಟರಿಗಳವರೆಗೆ ಎಲ್ಲದಕ್ಕೂ ಕೂಡ ಇದು ಮುಖ್ಯವಾಗಿದೆ. ಮೈಕ್ರೋ ಚಿಪ್ಗಳು ಮತ್ತೆ ಸುಧಾರಿತ ಶಸ್ತ್ರಾಸ್ತ್ರ ವ್ಯವಸ್ಥೆಗಳೇ ಮುಖ್ಯವಾಗುವಂತ ಹೊತ್ತಿನಲ್ಲಿ ವಾಷಿಂಗ್ಟನ್ ತನ್ನ ಸುತ್ತಲಿನ ರಾಷ್ಟ್ರಗಳನ್ನು ವಿಶ್ವಾಸದಿಂದ ಮುನ್ನಡೆಸೋದನ್ನ ಮರೆತು ಬಿಟ್ಟು ಜಾಗತಿಕ ಏಕಸ್ವಾಮ್ಯಕ್ಕೆ ಹಾತೊರಿತಾ ಇದೆ. ಗ್ರೀನ್ಲ್ಯಾಂಡ್ ಅನ್ನು ವಶಪಡಿಸಿಕೊಳ್ಳುವ ಮೂಲಕ ಯುಎಸ್ ಈಗ ಚೀನಾದ ಪೂರೈಕೆ ಸರಪಳಿಗಳ ಮೇಲಿನ ಅವಲಂಬನೆಯನ್ನು ತಪ್ಪಿಸುವಂತಹ ಗುರಿಯನ್ನು ಸಾಧಿಸೋದಕ್ಕೆ ಹೊರಟಿದೆ. ಜಾಗತಿಕ ಆರ್ಥಿಕತೆಯ ಜೀವಾಳವನ್ನು ನಿಯಂತ್ರಿಸುವಂತಹ ಬಲವಂತದ ಪ್ರಾಬಲ್ಯವನ್ನು ಸಾಧಿಸೋದಕ್ಕೆ ಈಗ ಹೊರಟಿದೆ. ಅಮೆರಿಕ ಖನಿಜಗಳನ್ನು ನಿಯಂತ್ರಿಸಿದ್ರೆ ಅದು 21ನೇ ಶತಮಾನದ ಉತ್ಪಾದನೆಯನ್ನು ನಿಯಂತ್ರಿಸುತ್ತೆ. ಯುರೋಪ್ ಅನ್ನ ಕಚ್ಚಾ ವಸ್ತುಗಳಿಗಾಗಿ ಬೇಡ್ಕೊಳ್ಳುವಂತಹ ದ್ವಿತೀಯ ಹಂತಕ್ಕೆ ಅದು ತಳ್ಳುತ್ತೆ. ಈಗ ಗ್ರೀನ್ಲ್ಯಾಂಡ್ ನಲ್ಲಿ ಯುರೋಪಿಯನ್ ಪಡೆಗಳ ನಿಯೋಜನೆ ಅಮೆರಿಕಕ್ಕೆ ಸಹಾಯ ಮಾಡೋದಿಕ್ಕಲ್ಲ, ಬದಲಾಗಿ ಅದರ ವಿರುದ್ಧ ಗ್ರೀನ್ಲ್ಯಾಂಡ್ ಅನ್ನ ರಕ್ಷಣೆ ಮಾಡೋದಿಕ್ಕಾಗಿದೆ. ಈ ಬೆಳವಣಿಗೆ ನೆಟೋ ಕಥೆ ಮುಗಿದಿದೆ ಅನ್ನೋದನ್ನ ಹೇಳ್ತಾ ಇರೋ ಹಾಗಿದೆ. ಈ ಮೈತ್ರಿಕೂಟವನ್ನ ಸಾಮೂಹಿಕ ರಕ್ಷಣೆ ತತ್ವವಾದಂತಹ ಆರ್ಟಿಕಲ್ 5 ಮೇಲೆ ನಿರ್ಮಿಸಲಾಗಿತ್ತು. ಆದ್ರೆ ಯುರೋಪಿಯನ್ ಸಾರ್ವಭೌಮತ್ವಕ್ಕೆ ಬೆದರಿಕೆ ಮೈತ್ರಿಕೂಟದ ಸ್ವಂತ ಸ್ಥಾಪಕ ರಾಷ್ಟ್ರದಿಂದಾನೇ ಬಂದಾಗ ಮೈತ್ರಿಕೂಟ ಹೇಗೆ ಕಾರ್ಯನಿರ್ವಹಿಸುತ್ತೆ? ನೆಟೋದ ಒಟ್ಟು ರಕ್ಷಣಾ ಬಜೆಟ್ ಸರಿಸುಮಾರು $1.3 ಟ್ರಿಲಿಯನ್ ಡಾಲರ್ಗಳಷ್ಟಿದೆ. ಅದರಲ್ಲಿ ಯುಎಸ್ ಒಂದೇ $860 ಶತಕೋಟಿ ಡಾಲರ್ಗಳ ಕೊಡುಗೆಯನ್ನು ನೀಡುತ್ತೆ. ದಶಕಗಳಿಂದ ಇದನ್ನ ಅಮೆರಿಕನ್ ನಾಯಕತ್ವದ ಬೆಲೆ ಅಂತ ನೋಡ್ಲಾಗ್ತಾ ಇತ್ತು. ಈಗ ವಾಷಿಂಗ್ಟನ್ ಈ ಒಂದು ಹೂಡಿಕೆಯನ್ನ ಸಾಲ ಸಂಗ್ರಹದ ಒಂದು ರೂಪವಾಗಿ ಬಳಸ್ತಾ ಇದೆ. ಲಂಡನ್, ಬರ್ಲಿನ್ ಮತ್ತೆ ಪ್ಯಾರಿಸ್ಗೆ ಅದೊಂದು ಸಂದೇಶವನ್ನು ಮುಟ್ಟಿಸಿದೆ. ಅವು ತಮ್ಮ ಭೂಮಿಯನ್ನ ಬಿಟ್ಟುಕೊಡ್ಬೇಕು ಅಥವಾ 80 ವರ್ಷಗಳ ಅಮೆರಿಕನ್ ಅನುದಾನಿತ ಬೆಲೆಯನ್ನ ಪಾವತಿಸಬೇಕು ಅನ್ನೋದು ಅವನ ಸಂದೇಶ ಆಗಿದೆ. ಇದು ಇನ್ನು ಮುಂದೆ ಮೌಲ್ಯಗಳ ಪಾಲುದಾರಿಕೆಯಾಗಿ ಉಳ್ಕೊಳ್ಳದೇನೆ ರಕ್ಷಣಾ ದಂಧೆಯಾಗಿದೆ. ಯುರೋಪಿಯನ್ ಸರಕುಗಳ ಮೇಲಿನ ಸುಂಕವನ್ನು ಹೆಚ್ಚು ಮಾಡೋದಾಗಿ ಅಮೆರಿಕ ಬೆದರಿಕೆ ಹಾಕಿದಾಗ ಅದು ಸುಲಿಗೆ ಮತ್ತೆ 2ನೇ ಮಹಾಯುದ್ಧದ ನಂತರ ಸಹಿ ಮಾಡಿದ ಪ್ರತಿಯೊಂದು ಭದ್ರತಾ ಒಪ್ಪಂದಕ್ಕೂ ಎಸಗಿದಂತಹ ಒಂದು ದೊಡ್ಡ ದ್ರೋಹ. ಇದು ಅಮೆರಿಕ ಮತ್ತೆ ರಷ್ಯಾದ ಸಂಬಂಧವನ್ನೇ ಬದಲಾಯಿಸಿಬಿಟ್ಟಿದೆ. 2025ರ ಕೊನೆಯಲ್ಲಿ ಬಿಡುಗಡೆಯಾದ ಟ್ರಂಪ್ ಸರ್ಕಾರದ ರಾಷ್ಟ್ರೀಯ ಭದ್ರತಾ ಕಾರ್ಯತಂತ್ರ ಉದಾರವಾದಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಉಳ್ಳವರನ್ನ ಭಯಭೀತಗೊಳಿಸುವಂತ ಒಂದು ತಿರುವನ್ನ ಸೂಚಿಸಿತು.
ಉಕ್ರೇನ್ನ ರಕ್ಷಣೆಯಿಂದ ದೂರ ಸರಿದು ವ್ಲಾದಿಮಿರ್ ಪುಟಿನ್ ಜೊತೆಗೆ ಒಪ್ಪಂದವನ್ನು ಮಾಡಿಕೊಳ್ಳುವ ಮೂಲಕ ಅಮೆರಿಕ ತನ್ನ ಸಾಂಪ್ರದಾಯಿಕ ಪ್ರಜಾಪ್ರಭುತ್ವ ಮಿತ್ರ ರಾಷ್ಟ್ರಗಳಿಗಿಂತ ಸಹವರ್ತಿ ವಿಸ್ತರಣವಾದಿ ಶಕ್ತಿಗಳ ಸಹವಾಸಕ್ಕೆ ಇಲ್ಲಿ ಆದ್ಯತೆಯನ್ನು ನೀಡುತ್ತೆ ಅಂತ ತೋರಿಸ್ತು. ಈ ಹೊಸ ಜಗತ್ತಿನಲ್ಲಿ ಉಕ್ರೇನ್ ಹರಕೆಯ ಕುರಿಯಾದ್ರೆ ಗ್ರೀನ್ಲ್ಯಾಂಡ್ ಮುಂದಿನ ಗುರಿ. ಇದು ಸೂಚಿಸ್ತಾ ಇರುವಂತಹ ಭವಿಷ್ಯ ಹೇಗಿದೆ ಅಂತ ಅಂದ್ರೆ ಅಲ್ಲಿ 2 ಪರಮಾಣು ದೈತ್ಯ ರಾಷ್ಟ್ರಗಳು ತಮ್ಮ ಪ್ರತಿಯೊಂದು ಸಣ್ಣ ನೆರೆಹೊರೆಯವರನ್ನ ಭಕ್ಷಿಸೋದನ್ನ ಬೇರೆದೇ ರೀತಿಯಲ್ಲಿ ನೋಡಬಯಸುತ್ತವೆ. ಪೂರ್ವಕ್ಕೆ ಪ್ರತಿಕೂಲ ವಿಸ್ತರಣವಾದಿ ರಷ್ಯಾ ಮತ್ತೆ ಪಶ್ಚಿಮಕ್ಕೆ ಪರಭಕ್ಷಕ ಅಮೆರಿಕ. ಇಲ್ಲಿ ಅಟ್ಲಾಂಟಿಕ್ ಇನ್ನು ಮುಂದೆ ಸೇತುವೆ ಅಲ್ಲ, ಬದಲಾಗಿ ಅದು ಈಗ ಯುದ್ಧ ಭೂಮಿ. ಯುರೋಪಿಯನ್ ಆರ್ಥಿಕತೆಗಳಿಗೆ US$ ಮತ್ತೆ ಅಮೆರಿಕನ್ ಮಾರುಕಟ್ಟೆಯನ್ನ ಇಲ್ಲಿ ಅಸ್ತ್ರವಾಗಿ ಬಳಸೋದು ಕ್ರೌರ್ಯದ ಯುದ್ಧ ತಂತ್ರದ ಪರಾಕಾಷ್ಠೆ ಆಗಿದೆ. ಡೆನ್ಮಾರ್ಕ್, ಫ್ರಾನ್ಸ್, ಜರ್ಮನಿ ಮತ್ತೆ UK ರಫ್ತಿನ ಮೇಲೆ ಸುಂಕವನ್ನ ಶೇಕಡ 10% ಶೇಕಡ 25ಕ್ಕೆ ಹೆಚ್ಚಿಸುವಂತಹ ಬೆದರಿಕೆಯನ್ನ ಆ ರಾಷ್ಟ್ರಗಳಲ್ಲಿ ಆಂತರಿಕ ಅವ್ಯವಸ್ಥೆ ಸೃಷ್ಟಿ ಮಾಡೋದಿಕ್ಕೆ ಅಂತಾನೆ ಹಾಕಲಾಗ್ತಾ ಇದೆ. ಯುರೋಪಿಯನ್ ಕಾರ್ಪೊರೇಷನ್ಗಳು ಮತ್ತೆ ಕಾರ್ಮಿಕ ಸಂಘಗಳು ಅಂತಿಮವಾಗಿ ತಮ್ಮ ಸರ್ಕಾರಗಳು ಕೈಗಾರಿಕಾ ಕುಸಿತವನ್ನು ಎದುರಿಸೋ ಬದಲು ಗ್ರೀನ್ಲ್ಯಾಂಡ್ ಅನ್ನ ಬಿಟ್ಟು ಕೊಡುವಂತೆ ಒತ್ತಡ ಹೇರ್ತವೆ ಅನ್ನೋದು ವಾಷಿಂಗ್ಟನ್ನ ವಿಚಾರ. ಆದ್ರೆ ಯುರೋಪಿಯನ್ ಪ್ರತಿಕ್ರಿಯೆ ಬೇರೆ ಬಗೆಯಲ್ಲಿ ದೃಢವಾಗಿದೆ. ಅಮೆರಿಕದ ಮೇಲಿನ ಅವಲಂಬನೆಯೇ ದೊಡ್ಡ ದುರ್ಬಲತೆ ಅಂತ ಅರಿತಿರುವಂತಹ ಈ ಹೊಸ ಪೀಳಿಗೆ ನಾಯಕರ ನೇತೃತ್ವದಲ್ಲಿ ಮೂಡಿರುವ ದೃಢತೆ ಇದು. ಅಮೆರಿಕದ ಹಿಡಿತದಲ್ಲಿರುವಂತಹ ವಿಶ್ವ ಬ್ಯಾಂಕ್ ಮತ್ತೆ IMFನ ಆರ್ಥಿಕ ಬಲ ಇಲ್ಲದೆ ಯುರೋಪ್ ಎಲ್ಲ ಆರ್ಥಿಕ ಬಲವನ್ನು ಹೊಂದಿರುವಂತಹ ದೈತ್ಯನೊಂದಿಗೆ ಹೋರಾಟಕ್ಕೆ ನಿಂತಿದೆ. ಗ್ರೀನ್ಲ್ಯಾಂಡ್ ಮೇಲಿನ ಡ್ಯಾನಿಷ್ನ ಹಕ್ಕುಗಳನ್ನ ಅಮೆರಿಕ ಸರ್ಕಾರ ಅಲ್ಲಗಳಿತಾ ಇರೋದು ದೊಡ್ಡ ವ್ಯಂಗ್ಯ. ಅದು ಐತಿಹಾಸಿಕ ಹಿನ್ನೆಲೆ ಇರುವಂತಹ ತರ್ಕವನ್ನ ಬದಿಗೆ ಸರಿಸಿಬಿಟ್ಟು ಅಧಿಕಾರವನ್ನ ಮುಖ್ಯವಾಗಿ ನೋಡ್ತಾ ಇದೆ. ಈಗ ಗ್ರೀನ್ಲ್ಯಾಂಡ್ ಅನ್ನ ಹಳೆ ಕಾರು ಅನ್ನೋ ಹಾಗೆ ಖರೀದಿಸುವಂತಹ ಅದರ ಪ್ರಯತ್ನ ವಸಾಹತುಶಾಹಿ ಕಾಲಕ್ಕೆ ಹಿಂತಿರುಗಿದಂತ ಒಂದು ಅಸಭ್ಯ ರೀತಿ ಕಾಣ್ತಾ ಇದೆ. ಇದು ಸ್ಥಳೀಯ ಗ್ರೀನ್ಲ್ಯಾಂಡ್ ಸಮುದಾಯವನ್ನೇ ದೊಡ್ಡ ಶಕ್ತಿಯ ಹಿತಾಸಕ್ತಿಯ ಮುಂದೆ ಅಪ್ರಸ್ತುತ ಅಂತ ನೋಡುತ್ತೆ. ಇದು ಜನರ ಸ್ವನಿರ್ಣಯದ ಸಂಪೂರ್ಣ ನಿರಾಕರಣೆಯಾಗಿದೆ. ಡೆನ್ಮಾರ್ಕ್ ಆ ಒಂದು ಪ್ರದೇಶವನ್ನ ನಿರ್ವಹಿಸೋದಕ್ಕೆ ಸಂಪನ್ಮೂಲ ಮತ್ತೆ ಸಾಮರ್ಥ್ಯದ ಕೊರತೆಯನ್ನ ಹೊಂದಿದೆ ಅಂತ ಘೋಷಿಸುವ ಮೂಲಕ 19ನೇ ಶತಮಾನದ ಸಾಮ್ರಾಜ್ಯಗಳು ಸಾರ್ವಭೌಮ ಭೂಮಿಯನ್ನ ವಶಪಡಿಸಿಕೊಳ್ಳೋದನ್ನ ಸಮರ್ಥಿಸೋದಕ್ಕೆ ಅಮೆರಿಕ ನೋಡ್ತಾ ಇದೆ. ಸಾರ್ವಭೌಮತ್ವ ಅನ್ನೋದು ದೊಡ್ಡ ಅಸ್ತ್ರಗಳನ್ನ ಹೊಂದಿರೋರಿಗೆ ಮಾತ್ರನೇ ಮೀಸಲಾಗಿರುವಂತಹ ಸವಲತ್ತು ಅನ್ನೋ ಹಾಗೆ ಅದು ವರ್ತಿಸ್ತಾ ಇದೆ. ಈಗ ವಿಶ್ವಸಂಸ್ಥೆ ಅಥವಾ ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ? ಈ ಅಮೆರಿಕನ್ ಯುರೋಪಿಯನ್ ಬಿಕ್ಕಟ್ಟಿನ ಬಗ್ಗೆ ಅವು ಯಾಕೆ ಮೌನ ವಹಿಸಿವೆ? ಗ್ರೀನ್ಲ್ಯಾಂಡ್ ಬಿಕ್ಕಟ್ಟಿನ ಹೊತ್ತಿನ ಅವುಗಳ ಮೌನ ಅವು ಎಕ್ಕಶ್ಚಿತ್ ಕಾಗದದ ಹುಲಿಗಳು ಅನ್ನೋದನ್ನ ಬಯಲು ಮಾಡಿದೆ. ಭದ್ರತಾ ಮಂಡಳಿಯ ಖಾಯಂ ಸದಸ್ಯರು ಆರ್ಥಿಕ ಮತ್ತೆ ಮಿಲಿಟರಿ ಬಲವಂತದ ಮೂಲಕ ಪ್ರಾದೇಶಿಕ ವಿಸ್ತರಣೆಯಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ನಿರ್ಧಾರ ಮಾಡಿದಾಗ ನಿಯಮ ಆಧಾರಿತ ಅಂತಾರಾಷ್ಟ್ರೀಯ ಕ್ರಮ ಒಂದು ದೊಡ್ಡ ಸುಳ್ಳು ಅನ್ನೋ ಹಾಗೆ ಕಾಣುತ್ತೆ. IMF ಹಾಗೆ ವಿಶ್ವ ಬ್ಯಾಂಕ್ಗಳು ಇಲ್ಲಿ ಸಮಭಾಗಿಯಾಗಿವೆ. ಅವು ಅಮೆರಿಕನ್ ಆರ್ಥಿಕ ಪ್ರಾಬಲ್ಯದ ಸಾಧನಗಳಾಗ್ಬಿಟ್ಟಿವೆ. ಯುರೋಪ್ ಅಥವಾ ಗ್ರೀನ್ಲ್ಯಾಂಡ್ ಅನ್ನ ವಾಷಿಂಗ್ಟನ್ನ ಪರಭಕ್ಷಕ ವ್ಯಾಪಾರ ನೀತಿಗಳ ವಿರುದ್ಧ ಅವರು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ವ್ಯವಸ್ಥೆ ಪ್ರಾಬಲ್ಯದ ಪರವಾಗಿ ಸಜ್ಜುಗೊಂಡಿದೆ. ಈಗ ಅಮೆರಿಕನರು ಸ್ವತಃ ಈ ಒಂದು ನಡೆಯನ್ನು ಹೆಚ್ಚಾಗಿ ವಿರೋಧ ಮಾಡಿದ್ರು ಕೂಡ 5ರಲ್ಲಿ 1ಕ್ಕಿಂತ ಕಡಿಮೆ ಜನರು ಅನುಮೋದಿಸ್ತಾ ಇದ್ದಾರೆ ಅಂತ ಸಮೀಕ್ಷೆಗಳು ಹೇಳ್ತಾ ಇವೆ. ಗ್ರೀನ್ಲ್ಯಾಂಡ್ನಲ್ಲಿನ ಬಿಕ್ಕಟ್ಟು ಜಗತ್ತು ಬಲವಾಗಿರೋರದ್ದೇ ಆಗಿದೆ ಅನ್ನೋ ಒಂದು ಸ್ಥಿತಿಗೆ ಮರಳಿದ ಹಾಗಿದೆ ಅನ್ನೋದನ್ನು ತೋರಿಸ್ತಾ ಇದೆ. ಟ್ರಂಪ್ ಅವರ ನಡೆ ಈಗ ಮಿತ್ರ ರಾಷ್ಟ್ರಗಳು ಇಲ್ಲದ ಜಗತ್ತನ್ನ ಸೃಷ್ಟಿ ಮಾಡೋದಕ್ಕೆ ಹೊರಟಿದೆ. ಈ ಜಗತ್ತಿನಲ್ಲಿ US ತನ್ನ ಅಂತಿಮ ಕುಸಿತವನ್ನು ಒಂದು ಮಹಾಶಕ್ತಿಯಾಗಿ ಬಳಸಿಕೊಂಡು ಸಂಪನ್ಮೂಲಗಳನ್ನು ದೋಚೋದಿಕ್ಕೆ ಮತ್ತೆ ಸಂಗ್ರಹಿಸೋದಿಕ್ಕೆ ತನ್ನ ಮಿತ್ರ ರಾಷ್ಟ್ರಗಳ ಜೊತೆಗಿನ ಸಂಬಂಧವನ್ನೇ ಮುರಿಯುತ್ತೆ. ಯುರೋಪ್ ಈಗ ಐತಿಹಾಸಿಕ ಕವಲುದಾರಿಯಲ್ಲಿ ನಿಂತ್ಕೊಂಡಿದೆ. ಅದು ಅಮೆರಿಕದ ಎದುರು ಶರಣಾಗಬಹುದು ಮತ್ತೆ ತನ್ನ ಸಾರ್ವಭೌಮತ್ವವನ್ನ ತುಂಡು ತುಂಡಾಗಿ ಕಳೆದುಕೊಳ್ಳಬಹುದು, ಅಥವಾ ಶ್ವೇತ ಭವನದ ಬ್ಲಾಕ್ ಮೇಲ್ ಅನ್ನ ತಿರಸ್ಕರಿಸುವಂತ ಹೊಸದೇ ಸ್ವತಂತ್ರ ಮಾರ್ಗವನ್ನ ರೂಪಿಸಿಕೊಳ್ಳಬಹುದು. ಗ್ರೀನ್ಲ್ಯಾಂಡ್ನಲ್ಲಿ ನಿಯೋಜಿತ ಪಡೆಗಳು ಅಂತಾರಾಷ್ಟ್ರೀಯ ಕಾನೂನಿನ ಕೊನೆಯ ಅವಶೇಷಗಳನ್ನ ಕಾಪಾಡ್ತಾ ಇವೆ. ಆದ್ರೆ ಅಮೆರಿಕ ತನ್ನ ನಾಯಕತ್ವದ ಜವಾಬ್ದಾರಿಗಳನ್ನ ಮರೆತು ನೇರ ಲೂಟಿಗೆ ನಿಂತಾಗಿದೆ. ಈಗ ಅದರ ಎದುರು ಯಾರು ಧೈರ್ಯವನ್ನ ತೋರಿಸ್ತಾರೆ ಅನ್ನೋದೇ ಪ್ರಶ್ನೆ ಆಗಿದೆ. ಯುರೋಪ್ ವಿಫಲ ಆದ್ರೆ ಅಂತಿಮವಾಗಿ ಟ್ರಂಪ್ ಇಚ್ಛೆ ಹಾಗೇನೆ ಜಗತ್ತಿನ ನಕಾಶೆ ಬದಲಾಗುವಂತ ಒಂದು ಕರಾಳ ಯುಗವನ್ನ ನಾವೆಲ್ಲ ನೋಡ್ಬೇಕಾಗಬಹುದು. ವೀಕ್ಷಕರೇ, ಕುರಿತು ನೀವೇನು ಹೇಳ್ತೀರಾ? ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.